ಸ್ನೇಹಿತರೆ ಸುಮಾರು ಜನ ನನ್ನ ಕೇಳ್ತಾ ಇದ್ರೆ ಸರ್ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಲಿಕ್ಕೆ ಯಾವುದು ಬೆಸ್ಟ್ ಆ್ಯಪ್ ಆಗಿದೆ ಸರ್ ಯಾವುದರಲ್ಲಿ ನಾವು ಹೂಡಿಕೆನ ಮಾಡಬಹುದು, ಯಾವುದು ಟ್ರಸ್ಟ್ ಆಗಿ ನಾವು ನಂಬಬಹುದು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸೊ ಇವತ್ತು ನಾನು ನಿಮಗೆ ಒಂದು ಟ್ರಸ್ಟೆಡ್ ಆ್ಯಪ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಇದರಿಂದ ನಮಗೆ ಇನ್ನೂ ಸಹ ಪ್ರೋತ್ಸಾಹ ಸಿಗುತ್ತೆ. ನೋಡಿ, ಇವತ್ತು ನಾನು ಕ್ರಿಪ್ಟೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡ್ತಾ ಬರ್ತೀವಿ. ಸೊ ಇವತ್ತು ಕ್ರಿಪ್ಟೋ ಬಗ್ಗೆ ಮಾತಾಡೋಣ. ಕ್ರಿಪ್ಟೋ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಈಗ ಯಾವುದೇ ರೀತಿಯ ಒಂದು ಲೀಗಲ್ ಅಥವಾ ಇಲ್ಲೀಗಲ್ ಅಂತ ಹೇಳಿ ಒಂದು ವರ್ಲ್ಡ್ ಅಲ್ಲಿ ಇದನ್ನ ಮಾಡಿಲ್ಲ. ಬಟ್ ಈಗ US ನ ನಡೆ ಏನಿದೆ ಇದು ಎಲ್ಲೋ ರೀತಿಯಲ್ಲಿ ಒಂದು ಡೌಟ್ ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಟ್ರಂಪ್ ಅವರ ಇನಾಗ್ರೇಷನ್ 20ನೇ ತಾರೀಕಿಗಿದೆ. ಓಕೆನಾ. ಸೊ ಇವರು ಒನ್ಸ್ ಏನಾದರೂ ಇನಾಗ್ರೇಷನ್ ಕಂಪ್ಲೀಟ್ ಆಯಿತು ಅಂತಂದ್ರೆ ಬಿಟ್ ಕಾಯಿನ್ ಪ್ರೈಸ್ ಏನಿದೆ ಇದು ಸಿಕ್ಕಾಪಟ್ಟೆ ಮೇಲೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹಲವಾರು ಮ್ಯಾಗಝಿನ್ಗಳಲ್ಲಿ ರಿಪೋರ್ಟ್ಗಳಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೇನೆ ನೀವು ನ್ಯೂಸ್ ಚಾನಲ್ ಕೂಡ ಕೇಳ್ತಾ ಇದ್ದೀರಾ ಅಂತ ಹೇಳಬಹುದು. ನೋಡಿ, ನೀವೇನಾದರೂ ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಜಾಸ್ತಿ ಅಮೌಂಟ್ನ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಅಮೌಂಟ್ಗಳನ್ನ ಹಾಕಿ. ಎಕ್ಸಾಂಪಲ್ ನಂತರ 1 ಲಕ್ಷ ಇದೆ ಅಂತಂದ್ರೆ ನನಗೆ 500 ರೂಪಾಯಿ 1000 ರೂಪಾಯಿ ಮ್ಯಾಟರ್ ಆಗೋದಿಲ್ಲ. ಆ ರೀತಿ ಇದ್ದಾಗ ಅಷ್ಟು ಅಮೌಂಟ್ಗಳನ್ನ ಹಾಕಿದ್ರೆ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೇಳೋಕ್ಕಾಗಲ್ಲ, ಫ್ಯೂಚರ್ಲಿ ಇದು 10 ಪಟ್ಟು 20 ಪಟ್ಟು ಬೆಳೀತಕ್ಕಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಈಗ ನಾನು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಲಿಕ್ಕೆ ಯಾವ ಒಂದು ಆ್ಯಪ್ನ ಯೂಸ್ ಮಾಡಬಹುದು ಅಂತಂದ್ರೆ ಇದರ ನೇಮ್ ಬಂದ್ಬಿಟ್ಟು ಕಾಯಿನ್ DCX ಅಂತ ಹೇಳಿ. ಓಕೆನಾ. ಸೊ ನಿಮಗೆ ಇದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಫ್ರೀ ಆಗಿ ಕ್ರಿಪ್ಟೋ ಕರೆನ್ಸಿಗಳು ಕೂಡ ದೊರೆಯುತ್ತೆ. ಓಕೆನಾ. ಅಥವಾ 1 ಲಕ್ಷದವರೆಗೂ ನೀವು ಪ್ರೈಸ್ ವಿನ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಸೊ ಈ ಒಂದು ಆಪ್ ನ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಟ್ರಸ್ಟೆಡ್ ಆಪ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ISO IEC ಮತ್ತೆ ಸರ್ಟಿಫೈಡ್ ಆಗಿರ್ತಕ್ಕಂಥ ಆಪ್ ಆಗಿದೆ. ಸೊ ಇದರಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ಟ್ಯಾಕ್ಸ್ ಗಳ ಬಗ್ಗೆ ಕೂಡ ಹೇಳ್ತೀನಿ. ನೋಡಿ, ಈಗ ಕ್ರಿಪ್ಟೋದಲ್ಲಿ ಅಥವಾ ನೀವು ಬಿಟ್ ಕಾಯಿನ್ ಅಥವಾ ಯಾವುದನ್ನು ನೀವು ಬೈ ಮಾಡಿದ್ರು ಕೂಡ ಕ್ರಿಪ್ಟೋ ಕರೆನ್ಸಿಗೆ 30% ಟ್ಯಾಕ್ಸ್ ನಮ್ಮ ಒಂದು ಭಾರತ ಸರ್ಕಾರ ಈಗ ಹಾಕಿದೆ ಅಂತ ಹೇಳ್ಬೋದು. ಒಂದು ವೇಳೆ ಇದೇನಾದ್ರೂ ಜಾಗತಿಕ ಕಾಯಿನ್ ಆಯಿತು ಅಂತಂದ್ರೆ ಜನವರಿ 20ರ ನಂತರ ಅದಾದ್ಮೇಲೆ ಭಾರತ ಕೂಡ ಇದನ್ನ ಕಮ್ಮಿ ಮಾಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಓಕೆನಾ. ಸೊ ನೀವೇನಾದ್ರೂ ಹೂಡಿಕೆ ಮಾಡ್ತಿದ್ರೆ ಅಂದ್ರೆ ಕಾಯಿನ್ DCX ಬೆಸ್ಟ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ನೋಡಿ, ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಆ್ಯಪ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಒನ್ಸ್ ಈ ಆ್ಯಪ್ ಅನ್ನ ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ KYC ನ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಸೊ KYC ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು. ಸೊ ಪ್ರತಿಯೊಂದರ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಒನ್ಸ್ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಈ ರೀತಿ ಇಂಟರ್ಫೇಸ್ ಕಂಡಾಗ ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್, ಹೋಮ್, ಸುಮಾರು ರಿಲೇಟೆಡ್ ಈ ರೀತಿ ಬರುತ್ತೆ. ಓಕೆನಾ. ಇಲ್ಲಿ ಬಹಳ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೋಡಿ, ಈಗ ಫಂಡ್ ಆ್ಯಡ್ ಮಾಡಬೇಕು ಅಂತಂದ್ರೆ ಮೇಲ್ಗಡೆ ನಿಮಗೆ ಫಂಡ್ಸ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡೆಪಾಸಿಟ್ INR ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಇಂಡಿಯನ್ ರುಪಿಯಿಂದನೂ ಕೂಡ ನೀವು ಡೈರೆಕ್ಟ್ ಆಗಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್ ನಾನೀಗ ಒಂದು 500 ರೂಪೀಸ್ನ ನಾನು ಇದರಲ್ಲಿ ಡೆಪಾಸಿಟ್ ಮಾಡ್ಕೊಳ್ತೀನಿ. ಪೇ ವಿತ್ ಗೂಗಲ್ ಪೇ ಅಂತ ಕೊಡಿ, ಡೈರೆಕ್ಟ್ ಆಗಿ ಪ್ರೊಸೀಡ್ ಅಂತ ಕೊಡಿ. ಓಕೆನಾ. ಸೊ ನೆಕ್ಸ್ಟು ನೀವು ಸೀದಾ ಗೂಗಲ್ ಪೇಗೆ ಹೋಗ್ತೀರಾ. ಸೊ ಇಲ್ಲಿ ಹೋಗಿ ಪೇ ಕೊಟ್ಟು ನಿಮ್ಮ ಒಂದು ಪಿನ್ ಏನಿದೆ ಆ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ಪೇಮೆಂಟ್ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಒನ್ಸ್ ನಿಮ್ಮ UPI ಇಂದ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ವಾಲೆಟ್ಗೆ ಈ ಒಂದು ಹಣ ಬಂದಿರುತ್ತೆ ಅಂತ ಹೇಳ್ಬೋದು. ನೀವು ನೋಡ್ಬೋದು 500 ರೂಪೀಸ್ ಈಗ ನಿಮ್ಮ ವಾಲೆಟ್ಗೆ ಬಂದಿದೆ. ಈಗ ನೀವೇನು ಮಾಡ್ಬೋದು, ಎಕ್ಸಾಂಪಲ್ ನಾನೀಗ ಬಿಟ್ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಬಿಟ್ ಕಾಯಿನ್ ಅಂತ ಇಲ್ಲಿ ಸರ್ಚ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಬೈ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಂಪಲ್ ನೀವು 100 ರೂಪಾಯಿ ಕೂಡ ಬಿಟ್ ಕಾಯಿನ್ಗೆ ಹಾಕ್ಬೋದು. ನೋಡಿ, ಬಿಟ್ ಕಾಯಿನ್ ಪ್ರೈಸ್ ಇರೋದು ಈಗ 97 lakhs ಇದೆ. ಹತ್ತತ್ರ ಈಗ 86 lakhಗೆ ಬಂದಿದೆ. 97 lakhಗೆ ಟಚ್ ಆಗಿ 86 ಹತ್ರ ಬಂದಿರತಕ್ಕಂಥದ್ದು. ಅಷ್ಟು ಹಣ ಇಲ್ಲ ಅಂತಂದ್ರೂ ಕೂಡ ನೀವು 100 ರೂಪಾಯಿ ಕೂಡ ಬಿಟ್ ಕಾಯಿನ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಎಕ್ಸಾಂಪಲ್ ನಾನೀಗ 200 ರೂಪೀಸ್ನ ನಾನು ಇನ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್ ಒಂದು 200 ರೂಪೀಸ್ ನೋಡೋಣ ಇದು ಆಗುತ್ತೋ ಇಲ್ವೋ ಅಂತ ಹೇಳಿ. ನೋಡಿ, ಇಷ್ಟೇ. ನೀವು ಕೆಳಗಡೆ ಸ್ವೈಪ್ ಟು ಬೈ ಅಂತ ಇದೆಯಲ್ಲ, ಇದ್ರ ಮೇಲೆ ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಆರ್ಡರ್ ಪ್ಲೇಸ್ ಆಗುತ್ತೆ. ಇದು ನಿಮ್ಮ ಪೋರ್ಟ್ಫೋಲಿಯೋಗೆ ಬಂದಿರುತ್ತೆ ಅಂತ ಹೇಳಬಹುದು. ಸೊ ಇಷ್ಟು ಈಸಿ ಆಗಿದೆ. ಇದು ಒಂದು ಟ್ರಸ್ಟೆಡ್ ಆ್ಯಪ್ ಆಗಿದೆ ಸದ್ಯದ ಮಟ್ಟಿಗೆ. ಸೊ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಆಗಿರುತ್ತೆ. ಸೊ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಇದರ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ನಿಮಗೆ ಸರಿ ಅನ್ಸಿದ್ರೆ ನೀವು ಹೂಡಿಕೆನ ಮಾಡಬಹುದು. ಸೊ ಇದೇ ರೀತಿ ಕ್ರಿಪ್ಟೋಗಳ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.